ನಮಸ್ಕಾರ ಗುರು, ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ಗುರು, ಇವತ್ತಿನ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ. ಏನಪ್ಪ ಅಂಥದ್ದು ಅಂದರೆ, ಹೆಲ್ತ್ ಈಸ್ ವೆಲ್ತ್. ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಂಥ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ದಿನನಿತ್ಯ ರನ್ನಿಂಗ್ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ. ಅದರಿಂದ ನಮ್ಮ ಬಾಡಿ ಬಿಲ್ಡ್ ಆಗುತ್ತೆ ಬಿಟ್ಟರೆ ನಮ್ಮ ಸ್ಟ್ರೆಸ್ ಏನೂ ದೂರ ಆಗೋದಿಲ್ಲ. ಆದರೆ ನಾವು ದಿನನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಸಕಲ ರೋಗಕ್ಕೂ ಯೋಗವೇ ಮದ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಈ ಯೋಗಾಸನ ನಾವು ಅಳವಡಿಸ್ಕೊಳೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಪಾರ್ಟ್ಸ್ಗೂ ಶಕ್ತಿ ಸಿಗುತ್ತೆ, ಹಾಗೆ ನಮ್ಮ ಸ್ಟ್ರೆಸ್ ಕೂಡ ದೂರ ಆಗುತ್ತೆ. ಸೊ ಇಂತಹ ಈ ಯೋಗ ಕ್ಲಾಸಸನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಏನೆಲ್ಲ ಆಸನಗಳನ್ನ ಕಲಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಯೋಗಾಸನ ಅನ್ನೋದು ಇಂಟ್ರೆಸ್ಟ್ ಇದೆ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಆಲ್ರೆಡಿ ತರಬೇತಿ ಪಡಿತಾ ಇರೋರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ಯಾಕೆ ಲೇಟು, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹರಿ ಓಂ. ಯೋಗವೇ ಜೀವನ. ಯೋಗವೇ ಜೀವನ. ಯೋಗವೇ ಜೀವನ. ಯೋಗವೇ ಜೀವನ. ಯೋಗವೇ ಜೀವನ. ಹರಿ ಓಂ. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಮಧುಗಿರಿ ಶಾಖೆಯಲ್ಲಿ ಪ್ರತಿದಿನವೂ ಸಹ ಉಚಿತವಾಗಿ ನಾವು ಯೋಗ ತರಗತಿಗಳನ್ನು ಮಾಡ್ತಾಯಿದ್ದೇವೆ. ಬರೀ ಮಧುಗಿರಿ ಇದು ಸಂತೆ ಮೈದಾನದಲ್ಲಿರ್ತಕ್ಕಂಥ ಯೋಗ ಮಂದಿರದಲ್ಲಿ ಅಷ್ಟೇ ಅಲ್ಲ, ವಿವೇಕಾನಂದ ಶಾಲೆಯಲ್ಲಿ ಮತ್ತು ಅದ್ವೈತ ಶಾಲೆ ಟಿ ವಿ ಕಾಲೇಜ್ ಬಡಾವಣೆ ಕಡೆ, ಆಮೇಲೆ ರಾಘವೇಂದ್ರ ಕಾಲೋನಿಯಲ್ಲಿರ್ತಕ್ಕಂಥ ಕಾರ್ಡಿಯಲ್ ಶಾಲೆಯಲ್ಲೂ ಸಹ ಉಚಿತವಾಗಿ ಯೋಗಾಸನವನ್ನು ಕಲಿಸ್ತಾ ಇದ್ದೀವಿ. ಬರೀ ಯೋಗಾಸನ ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ಪ್ರಾಣಾಯಾಮ, ಧ್ಯಾನ, ಸತ್ಸಂಗ, ಭೂತಶುದ್ಧಿ ಕ್ರಿಯೆ, ಚಾರಣ, ಮಾತೃಭೋಜನ, ಭಾರತ ಮಾತಾ ಪೂಜೆ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಇದರ ಮುಖಾಂತರ ಕಲಿಸಿ ಜೀವನ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ನಮ್ಮ ಈ SPYS ಪತಂಜಲಿ ಯೋಗ ಶಿಕ್ಷಣ ಸಮಿತಿ ದುಡಿತಾ ಇದೆ. 1980ರಿಂದ ಪ್ರಾರಂಭ ಆದಂಥ ರಾಮಸ್ವಾಮನವರು ಪ್ರಾರಂಭ ಮಾಡಿ ಇದುವರೆಗೂ ಸಹ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಉಚಿತವಾಗಿ. ತಾವೆಲ್ಲರೂ ಸಹ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ, ಭಾಳ ಒಳ್ಳೆಯದು. ಫ್ರೀ ಯೋಗ ಕ್ಲಾಸಸ್ ಅಣ್ಣ? ಹೌದಲ್ಲ, ಇದು ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ರಾಷ್ಟ್ರಾದ್ಯಂತ 1980ರಲ್ಲಿ ಪ್ರಾರಂಭವಾದಂಥ ಈ ನಮ್ಮ SPYS ಸಂಸ್ಥೆ ಉಚಿತವಾಗಿ ಎಲ್ಲ ಕಡೆಯೂ ಸಹ ಈ ಒಂದು ಯೋಗವನ್ನು ಕಲಿಸ್ತಾ ಇದೆ. ಗುರು, ಈ ಯೋಗಾಸನದಲ್ಲಿ ಸಾಕಷ್ಟು ಆಸನಗಳು ಬರ್ತವೆ. ಅದ್ರ ಮಧ್ಯದಲ್ಲಿ ನಮಸ್ಕಾರಗಳು ಕೂಡ ಬರ್ತವೆ. ಸಪೋಸ್ ಈ ಸೂರ್ಯ ನಮಸ್ಕಾರ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದೇ ಥರ ಹನುಮ ನಮಸ್ಕಾರ, ವಿಷ್ಣು ನಮಸ್ಕಾರ, ಶಿವ ನಮಸ್ಕಾರ, ಗಣಪತಿ ನಮಸ್ಕಾರ, ಷಣ್ಮುಖ ನಮಸ್ಕಾರ, ದುರ್ಗಾದೇವಿ ನಮಸ್ಕಾರ ಅಂತ 8 ನಮಸ್ಕಾರಗಳು ಬರ್ತವೆ. ಅದರಲ್ಲಿ ಒಂದೆರಡು ನಮಸ್ಕಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಈ ಯೋಗ ಶಿಕ್ಷಣ ತರಬೇತಿಯಲ್ಲಿ ಅಗ್ನಿಹೋತ್ರ ಅಂತ ಮಾಡಿಸ್ತಾರೆ. ಈ ನೀವು ನೋಡ್ತಾ ಇದ್ರಲ್ಲ, ಇದೇ ಅಗ್ನಿಹೋತ್ರ. ಸೊ ಇದು ಮಾಡೋದ್ರಿಂದ ನಮಗೇನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನರಸಿಂಹಣ್ಣನೇ ಕೇಳಿ ತಿಳಿಯೋಣ ಬನ್ನಿ. ಈ ಅಗ್ನಿಹೋತ್ರ ಅಂತಕ್ಕಂಥದ್ದು ಭಾಳ ಉಪಯೋಗವಾಗಿರ್ತಕ್ಕಂಥದ್ದು. ನಾವು ಈ ಅಗ್ನಿಹೋತ್ರಕ್ಕೆ ಬಳಸ್ತಕ್ಕಂಥ 9 ಸಮಿತಿಗಳೇನಿದ್ದಾವೆ, ಆ 9 ಸಮಿತಿಗಳು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳಾಗಿರ್ತವೆ. ಮತ್ತು ಹಸುವಿನ ಬೆರಣೆಯನ್ನು ಮತ್ತು ಹಸುವಿನ ತುಪ್ಪವನ್ನು ಬಳಸಿ ನಾವು ಈ ಅಗ್ನಿಹೋತ್ರವನ್ನು ಮಾಡೋದರಿಂದ 1 ಚಮಚ ತುಪ್ಪವನ್ನು ಅಗ್ನಿಗೆ ಸಮರ್ಪಿಸುವುದರಿಂದ 1 ಟನ್ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಮತ್ತು ನಮ್ಮ ಪ್ರಕೃತಿಯಲ್ಲಿ ಸುತ್ತಮುತ್ತ ನಾವು ಮಾಡ್ತಾ ಇರ್ತಕ್ಕಂಥ ಅಗ್ನಿಹೋತ್ರ ಸುತ್ತಮುತ್ತ ಸುಮಾರು 10 ಮೀಟರ್ಗಳ ದೂರದಲ್ಲಿ ಮತ್ತು 100 ಮೀಟರ್ಗಳ ಅಂತರದಲ್ಲೂ ಸಹ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗಿ ಎಲ್ಲ ಪಾಸಿಟಿವ್ ಎನರ್ಜಿ ಬಂದು ಅಲ್ಲಿ ಪ್ರಕೃತಿ ಮತ್ತು ವಾತಾವರಣ ಅಂತಕ್ಕಂಥದ್ದು ತುಂಬ ಶುದ್ಧವಾಗಿರ್ತದೆ. ಇದು ಲೋಕ ಕಲ್ಯಾಣಾರ್ಥವಾಗಿ, ಕೇವಲ ಸ್ವಾರ್ಥಕ್ಕಲ್ಲ, ಇದು ಸಮಾಜಕ್ಕೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಅದನ್ನು ತುಂಬ ಉಪಯೋಗ ಅಂತಕ್ಕಂಥದ್ದೇನು. ಅದಕ್ಕೆ ನಮ್ಮ ಯೋಗ ಮಂದಿರ, ತುಮಕೂರು ಯೋಗ ಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ 108 ಅಗ್ನಿಕುಂಡಗಳನ್ನು ಇಟ್ಟು ಅಗ್ನಿಹೋಮವನ್ನು ಕಂಟಿನ್ಯೂಸ್ ಆಗಿ ಅಖಂಡವಾದಂಥ ಅಗ್ನಿಹೋತ್ರ, ರಾಮಭಜನೆ, ಸತ್ಸಂಗ ಮತ್ತು ವಿಷ್ಣು ನಮಸ್ಕಾರ, ಹನುಮಾನ್ ನಮಸ್ಕಾರ ಇವುಗಳನ್ನೆಲ್ಲ ಆಯೋಜನೆ ಮಾಡಿದಾರಣ. ನಮ್ಮದು ಇಲ್ಲಿ ಅಷ್ಟೊಂದು ಜನ ಇದು ಮಾಡೋದಕ್ಕಾಗಲ್ಲ, ರಜೆ ಇಲ್ಲ. ಭಾಳಷ್ಟು ಜನ ಸರ್ಕಾರಿ ನೌಕರರೇ ಆಗಿರೋದ್ರಿಂದ ರಜೆ ಇರೋದು ಪ್ರಯುಕ್ತ ಅವ್ರು ಬೇಗ ಇವುಗಳು ಮಾಡಿ ಹೋಗಿದಾರಣ. ಇದು ತುಂಬ ಉತ್ತಮವಾದಂಥ ಅಗ್ನಿಹೋತ್ರ ಕಾರ್ಯಕ್ರಮ. ಅದರಲ್ಲಿ ಒಂದು ವಾರಕ್ಕೆ 1 ದಿನ ಈ ಅಗ್ನಿಹೋತ್ರ ಅಂತಕ್ಕಂಥದ್ದು ಮಾಡ್ತಾ ಇದ್ದೇವಣ್ಣ. ಹರಿ ಓಂ. ಹರಿ ಓಂ. सहस्रभूताय च धीमहि तन्नो वायुः प्रचोदयात्.
ಈ ಅಗ್ನಿಹೋತ್ರ ಮಹತ್ವದ ಬಗ್ಗೆ ತಿಳ್ಕೊಂಡಲ್ಲ. ಸೊ ನೀನು ಕೂಡ ಈ ಯೋಗಾಸನ ತರಬೇತಿಗೆ ಜಾಯ್ನ್ ಆಗಿ ಅಗ್ನಿಹೋತ್ರನ ಹೇಗೆ ಮಾಡೋದಂತ ತಿಳ್ಕೊಂಡು ನೀನು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ನಿಮಗೆ ಮೊದಲೇ ಹೇಳಿದಾಗೆ ಈ ನಮಸ್ಕಾರಗಳಲ್ಲಿ ಒಂದೆರಡು ನಮಸ್ಕಾರನ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಭೂಮಧ್ಯದೃಷ್ಟಿ, ನಾಸಿಕಾದೃಷ್ಟಿ, ಭೂಮಧ್ಯದೃಷ್ಟಿ, ನಾಸಿಕಾದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭೂಮಧ್ಯದೃಷ್ಟಿ, ನಾಸಿಕಾದೃಷ್ಟಿ, ಭೂಮಧ್ಯದೃಷ್ಟಿ, ನಾಸಿಕಾದೃಷ್ಟಿ, ಭೂಮಧ್ಯದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ. ಓಂ ಸವಿತ್ರೇ ನಮಃ. ಬಲಗೈಯಲ್ಲಿ ಹನುಮಧ್ವಜಾಸನ, ವೀರಭದ್ರಾಸನ, ಹನುಮಧ್ವಜ ವಂದನಾಸನ, ಏಕಪಾದಶ್ವಾಸನ, ಭೂನ್ಕಶ್ವನಾಸನ, ಜಂಗಾಸನ, ಕೂದಲಾಸನ, ಕುಂಚಿತ ಅಂತ ಏಕಪಾದಶ್ವಾಸನ, ಹನುಮಧ್ವಜ ವಂದನಾಸನ, ವೀರಭದ್ರಾಸನ, ಹನುಮಧ್ವಜಾಸನ. ಬಲಗಾಲು ಬಲಪೊರೆಯ ಮೇಲೆ, ಎಡಗಾಲನ್ನು ಎಡಪೊರೆಯ ಮೇಲೆ ಹಾಕೋಣ. ಪದ್ಮಾಸನ. ಹಾಗೆ ಮಲಗ್ತೀವಿ. ಬೆನ್ನಿನ ಮೇಲೆ ನಮ್ಮ ಶಿರಸ್ಸನ್ನು ಸ್ವಲ್ಪ ಮೇಲಕ್ಕೆತ್ತಿ ಶಿರಭಾಗವನ್ನು ನಮ್ಮ ಹಸ್ತಗಳನ್ನು ಇರಿಸ್ತೀವಿ. ಮೊದಲಿಗೆ ಮತ್ಸ್ಯಾವತಾರ. ವಾಪಸ್ ಕಾಲನ್ನು ಮಾಡ್ಕೊಳ್ತೀವಿ. ಬಲಗಾಲ ತಂದಿಗೆ ಎಡಗಾಲನ ಬಲಪಡೆ ಮೇಲೆ, ಬಲಗಾಲನ ಎಡಪಡೆ ಮೇಲೆ ಕೊಡ್ತೀವಿ. ಪದ್ಮಾಸನ ಹಾಕೊಂಡು ಹಾಗೆ ಅಲ್ಲೇ ಮತ್ತೆ ನಮ್ಮ ಶಿರಸ್ಸನ್ನು ಮೇಲೆ ಕೆತ್ತಿ ಎಡಗಾಲನ್ನು ನೆಕ್ತೀವಿ. ಮತ್ತೊಮ್ಮೆ ಮತ್ಸ್ಯಾವತಾರ ನಂತರ ಓಂ ಶ್ರೀ ಮತ್ಸ್ಯಾವತಾರಿಣೇ ನಮಃ. ವಾಪಸ್ ಕಾಲು ಬದಲಾವಣೆ ಹಾಗೆ ಮೇಲೆ ಬರ್ತೀವಿ. ಕೂರ್ಮಾವತಾರ. ಎರಡು ನಮ್ಮ ಕಾಲು ಬರ್ತೀವಿ. ಉಸಿಬಿಟ್ಟ ಓಂ ಶ್ರೀ ಕೂರ್ಮಾವತಾರಿಣೇ ನಮಃ. ವಾಪಸ್ ಇಂದಿನ ಮೂರನೇ ಹಂತ ವರಹಾವತಾರ. ವರಹಾವತಾರದಲ್ಲಿ ಚತುಷ್ಪಾದಾಸನ. ಸ್ವಲ್ಪ ಅದರಲ್ಲಿ ಬಲಗೈ ತಲೆಗಳನ್ನು ನೆಲೆಗಿರ್ತೀವಿ, ಅಡಿಗೆ ನೆಲೆಗಿರ್ತೀವಿ. ಚತುಷ್ಪಾದಾಸನದಲ್ಲಿ ವರಹಾವತಾರ. ಓಂ ಶ್ರೀ ವರಹಾವತಾರಿಣೇ ನಮಃ. ಓಂ ಶ್ರೀ ವರಹಾವತಾರಿಣೇ ನಮಃ. ವಾಪಸ್ ಹಾಗೆ ಕೆಳಗೆ ಬಂದು ಬಲಗಾಲನ್ನು ನರಸಿಂಹಾವತಾರ ಎರಡು ಹಿಮ್ಮುಖ ಮಾಡ್ತೀವಿ. ಸಿಂಹಗರ್ಜನೆ ಮಾಡ್ತೀವಿ. ಬರೋದು ಓಂ ಶ್ರೀ ನರಸಿಂಹಾವತಾರಿಣೇ ನಮಃ. ಬಸ್ ಈಗ ಎಡಗಾಲನ್ನು ಕೆಳಗೆ, ಬಲಗಾಲ ಮೇಲೆ ಬರುತ್ತೆ. ಮತ್ತೆ ಹಸ್ತ ಹಿಮ್ಮುಖವಾಗಿರೋಣ. ಸಿಂಹಗರ್ಜನೆ. ಬರೋದು ಓಂ ಶ್ರೀ ನರಸಿಂಹಾವತಾರಿಣೇ ನಮಃ. ಐದನೇ ಹಂತ ವಾಮನಾವತಾರ. ಬಲಗಾಲನ್ನು ನಮ್ಮ ಎಡಗೈ ಮೇಲೆ ಕೊಡ್ತೀವಿ. ಎಡಗೈ ಬಲಗೈ ಮಾಡ್ತೀವಿ. ಮಂತ್ರ ಓಂ ಶ್ರೀ ವಾಮನಾವತಾರಿಣೇ ನಮಃ. ವಾಪಸ್ ಈಗ ಬಲಗಾಲನ್ನು ಮಡ್ಚಿ ಎಡಗಾಲನ್ನು ನಮ್ಮ ಬಲಗೈ ಮೇಲೆ ಕೊಡ್ತೀವಿ. ಬಲಗೈ ಮುಂದೆ, ಎಡಗೈನ ಟ್ವಿಸ್ಟ್ ಮಾಡ್ತೀವಿ. ಮಂತ್ರ ಓಂ ಶ್ರೀ ವಾಮನಾವತಾರಿಣೇ ನಮಃ. ವಾಪಸ್ ಆರನೇ ಹಂತ ಪರಶುರಾಮಾವತಾರ. ಬಲಗಾಲ ಮುಂದೆ, ಎಡಗಾಲಿಂದ ಬಲಗೈ ಮೇಲಿರುತ್ತೆ, ಎಡಗೈ ಕೆಳಗುತ್ತೆ. ಮಂತ್ರ ಓಂ ಶ್ರೀ ಪರಶುರಾಮಾವತಾರಿಣೇ ನಮಃ. ಬಲಗೈ ನಡೆಸ್ಕೊಡ್ತಾ ಎಡಗಾಲ ಮುಂದೆ, ಬಲಗಾಲ ಹಿಂದೆ ಹೋಗುತ್ತೆ, ಎಡಗೈ ಮೇಲೆ, ಬಲಗೈ ಮೇಲೆ. ಮಂತ್ರ ಓಂ ಶ್ರೀ ಪರಶುರಾಮಾವತಾರಿಣೇ ನಮಃ. ವಾಪಸ್ ಏಳನೇ ಹಂತ ಶ್ರೀರಾಮಾವತಾರ. ಕೂತ್ಕೊಳ್ಳೋಣ. ನಮ್ಮ ಎಡಗಾಲ ಮುಂದೆ, ಬಲಗಾಲ ಹಿಂದೆ. ಮಂತ್ರ ಓಂ ಶ್ರೀ ರಾಮಾವತಾರಿಣೇ ನಮಃ. ಬಸ್
ಬಲಗಾಲ ಮೇಲೆ ಮುಂದೆ ಎಡಗಾಲ ಹಿಂದಿರುತ್ತೆ. ನಂತರ ಓಂ ಶ್ರೀ ರಾಮಾವತಾರೇ ನಮಃ. ಕೃಷ್ಣಾವತಾರ, 8ನೇ ಅವತಾರ. ಹಾಗೆ ಮಲಗ್ತೀವಿ. ನಮ್ಮ ಬಲಗೈನ ಬಲಗಾಲ ಎತ್ತಿರ್ತೀವಿ. ಹಾಗೆ ತುಟಿಗೆ ನಮ್ಮ ಹೆಬ್ಬೆರಳನ್ನು ತೋರಿಸ್ತೀವಿ. ಓಂ ಶ್ರೀ ಕೃಷ್ಣಾವತಾರೇ ನಮಃ. ಕಾಲ ಬದಲಾವಣೆ ಕೊಡ್ತೀವಿ. ಈಗ ಕಾಲ ಓಂ ಶ್ರೀ ಕೃಷ್ಣಾವತಾರೇ ನಮಃ. ವಾಪಸ್ ಹಾಗೆ ಮೇಲೆ ಬರ್ತೀವಿ. ಎಡಗಾಲ ಕೆಳಗೆ ಬಲಗಾಲ ಮೇಲೆ ಸಿದ್ಧಾವತಾರ, ಎಡಗೈ ಕೆಳಗೆ ಬಲಗೈ ಕೆಳಗೆ ಬುದ್ಧಾವತಾರ. ನಂತರ ಓಂ ಶ್ರೀ ಬುದ್ಧಾವತಾರೇ ನಮಃ. ಬಸ್ ಬಲಗಾಲ ಕೆಳಗೆ ಎಡಗಾಲ ಮೇಲೆ ಎಡಗೈ ಮೇಲೆ ಬಲಗೈ ಕೆಳಗೆ ಬುದ್ಧಾವತಾರ. ನಂತರ ಓಂ ಶ್ರೀ ಬುದ್ಧಾವತಾರೇ ನಮಃ. ಬಸ್ 10ನೇ ಅವತಾರ, ಕಲ್ಕಿ ಅವತಾರ, ವಿಪರೀತ ಕಣಿ. ಆಗಿ ಮೇಲೆ ನಮ್ಮ ಕಡೆಯಲ್ಲಿ ವಿಪರೀತ ಕಮ್ಮಿ ಮಾಡೋದು. ಕಲ್ಕಿ ಅವತಾರ. ನಂತರ ಓಂ ಶ್ರೀ ಕಲ್ಕ್ಯಾವತಾರೇ ನಮಃ. ವಿಷ್ಣುವಿನ 10 ಅವತಾರ, ದಶಾವತಾರವನ್ನು ಮಾಡಿದ್ವಿ. ವಾಪಸ್ ಮೇಲೆ ಬರೋಣ. ನಮಸ್ಕಾರ. ನೋಡ್ದಲ್ಲ ಗುರು, ಈ ಸೂರ್ಯ ನಮಸ್ಕಾರ, ಹನುಮ ನಮಸ್ಕಾರ, ಹಾಗೆ ವಿಷ್ಣು ನಮಸ್ಕಾರ, ಈ 3 ನಮಸ್ಕಾರಗಳಲ್ಲಿ ನಿನ್ಗೆ ಯಾವ ನಮಸ್ಕಾರ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಎಲ್ಲ ನಮಸ್ಕಾರಗಳು ಇಷ್ಟ ಆದವು. ಇದೇ ಥರ 8 ನಮಸ್ಕಾರಗಳಿದ್ದಾವೆ. ಅವನ್ನೆಲ್ಲ ಕಲಿಬೇಕು ಅಂದರೆ ಈ ಯೋಗ ಶಿಕ್ಷಣ ಪಡಿಲೇಬೇಕು. ಸೊ ಇನ್ನೊಂದೇನಪ್ಪ ಅಂದರೆ ನಮಗಿಲ್ಲಿ ಸಂಸ್ಕಾರನ ಕಲಿಸ್ಕೊಡ್ತಾರೆ. ಹೇಗೆ ಅಂದರೆ ನಮಗೆ ಜನ್ಮ ಕೊಟ್ಟ ತಾಯಿ ಹಾಗೆ ಈ ಪ್ರಕೃತಿಗೆ ಗುರುಗಳಿಗೆ ಎಷ್ಟು ಋಣ ಇದ್ದೀವೋ ಹಾಗೆ ನಮ್ಮ ಪಾದ ಸ್ಪರ್ಶ ಮಾಡೋ ಈ ಭೂತಾಯಿಗೂ ಅಷ್ಟೇ ಋಣ ಇದ್ದೀವಿ. ಅಂಥ ಭೂತಾಯಿಯನ್ನು ಯಾವ ರೀತಿ ನಮ್ಮ ನಮನ ಸಲ್ಲಿಸಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ನೀವೇ ನೋಡಿ. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ನಮಸ್ಕುಮೇ. ಗುರು, ಈ ಯೋಗ ಶಿಕ್ಷಣ ಸಮಿತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಮಾತೃಭೋಜನ ಕಾರ್ಯಕ್ರಮ. ಅದರಲ್ಲಿ ತಾಯಿಯ ಕೈತುತ್ತಿನ ವಾತ್ಸಲ್ಯ ಎಂಥದ್ದು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಇನ್ನೂ ಡೀಟೇಲಾಗಿ ನೋಡೋಣ ಬನ್ನಿ. ಒಂದು ಚಿಕ್ಕ ಮಕ್ಕಳಾಗಿದ್ದಾಗ ತಾಯಿ ಕೈ ತುತ್ತನ್ನು ಕೊಟ್ಟು ನಮ್ಮನ್ನು ಬೆಳೆಸ್ತಾರಲ್ಲ ಅಂತ ಒಂದು ದಿನವನ್ನ ನಾವು ನೆನಪು ಮಾಡುವಂಥ ಒಂದು ಕಾರ್ಯಕ್ರಮ. ಇದನ್ನ ಮಾತೃಭೋಜನ ಕಾರ್ಯಕ್ರಮ ಅಂತ ಕರಿತೀವಿ. ಬರೀ ಏನೋ ಬಂದ್ರು ಹೇಳಿದ್ರು ಅಲ್ಲ, ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು, ಸಂಸ್ಕಾರ ಏನು ಮಾಡಬೇಕು, ಮಕ್ಕಳಿಗೆ ಹೇಳಿ ನೀವು. ಅದಕ್ಕೆ ಮತ್ತೆ ನಾವು ಸಾಮಾನ್ಯ ಹೇಳಿದ್ರು, ತಾಯಿಯ ಪಾತ್ರ ಒಂದ್ಸಾರಿ ವಾಕ್ಯ ನಾವು ಎದೆಯ ಹಾಲಿನ ಋಣ, ಇಡೀ ಜೀವಮಾನ ಎಲ್ಲ ವಾಕ್ಯ ನಾವು ಅವಳು ಸಮುದ್ರನು ಕೂಡ ಆ ಹಾಲಿನ ಋಣ ತೀರ್ಸಕ್ಕೆ ಮೇಲೆ ಆಗಲಿಲ್ಲ. ನೋಡ್ದಲ್ಲ ಗುರು, ತಾಯಿ ಬಗ್ಗೆ, ತಾಯಿ ವಾತ್ಸಲ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಸೊ ನಾನಂತೂ ಆಲ್ರೆಡಿ ಈ ಯೋಗ ಶಿಕ್ಷಣಕ್ಕೆ ಜಾಯ್ನ್ ಆಗಿದ್ದೀನಿ. ಸೊ ನಿಮ್ಮಲ್ಲಿ ಏನಾದರೂ ಈ ಆಸಕ್ತಿ ಇದ್ದರೆ, ಯೋಗ ಶಿಕ್ಷಣ ತರಬೇತಿ ಪಡಿಬೇಕು ಅನ್ನೋ ಆಸಕ್ತಿ ಇದ್ದರೆ ತಾವುಗಳು ಕೂಡ ತಮ್ಮ ಸುತ್ತಮುತ್ತಲಿನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಒಂದು ಶಾಖೆಗೆ ಸೇರ್ಕೋಬೋದು. ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಒಂದು ಬ್ರಾಂಚಸ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಇದೆ. ಸೊ ನೀವೇನಪ್ಪ ಅಂದರೆ ವಿಚಾರಿಸ್ಬಿಟ್ಟು ಸೇರ್ಕೊಳ್ಳಿ. ಇಲ್ಲಿ ಯಾವುದೇ ದುಡ್ಡು ಕಟ್ಟುವಂತಿಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಕೊನೆದಾಗ ಒಂದು ಮಾತು ಏನಪ್ಪ ಅಂದರೆ, ನನ್ನ ಫ್ರೆಂಡು ಒಳ್ಳೆ ಮಾತು ಹೇಳಿದ್ದ. ಅದು ಡಯಾಬಿಟೀಸ್ ಈಸ್ ಅ ಮದರ್ ಆಫ್ ಆಲ್ ಡಿಸೀಸಸ್, ಬಟ್ ಯೋಗ ಈಸ್ ಅ ಮೆಡಿಸಿನ್ ಫಾರ್ ಆಲ್ ಡಿಸೀಸಸ್ ಅಂತ. ಸೊ ಯೋಗವೇ ಜೀವನ, ಜೀವನವೇ ಯೋಗ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದು ಈ ಕನ್ನಡ ಕೇಸರಿಯ ಒಂದು ಯೂಟ್ಯೂಬ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ಸಬ್ಸ್ಕ್ರೈಬ್ ಟು ಕನ್ನಡ ಕೇಸರಿ. ಕನ್ನಡ ಕೇಸರಿ. ಕೇಸರಿ. ಕನ್ನಡ ಕೇಸರಿ. ಸಬ್ಸ್ಕ್ರೈಬ್ ಟು ಕನ್ನಡ ಕೇಸರಿ. ಹರಿ ಓಂ.